ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮರ್ಥ ಅಪ್ಪ ಅಪ್ಪ ಇರಲಿಲ್ಲ ಸಮರ್ಥ. ಅಣ್ಣ ಏನಿದೆಲ್ಲ? ರವೀಂದ್ರ ಅಂಕಲ್ ತೀರ್ಕೊಂಡ್ರು. ತಾತ ಆ ಕಡೆ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವ್ರ ಪರಿಸ್ಥಿತಿನೂ ತುಂಬಾ ಕ್ರಿಟಿಕಲ್ ಆಗಿದೆಯಂತೆ. ಇಲ್ಲಿ ನೋಡಿದ್ರೆ ಕಪ್ಪಿಗಳಿಂದ ನಿಂತಿದ್ಯಾ ಅಣ್ಣ, ಏನಾಗ್ತಿದೆ? ಈ ಪ್ರಶ್ನೆ ನನ್ನ ಹತ್ರ ಉತ್ತರ ಇಲ್ಲ ಸದ್ಯ. ವಿಧಿಯಾಟ ಅನ್ನೋದೊಂದೇ ಉತ್ತರ. ಅಪ್ಪ ಸಾಯೋದಕ್ಕೆ ಕಾರಣ ನೀನೇ ಅಂದ್ರೆ ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ ಸಮರ್ಥ. ನಿಜ ಹೇಳು, ಅಪ್ಪ ಸತ್ತಿದ್ ನಿನ್ನಿಂದನೇನಾ? ಮಾತಾಡು ಸಮರ್ಥ. ಈ ಆಕ್ಸಿಡೆಂಟ್ ಮಾಡಿದ್ ನೀನಲ್ಲ ಅಂತ ನಂಗೆ ಗೊತ್ತು. ಅವತ್ತು ರಾತ್ರಿ ನಿನ್ ಮನೆಯಿಂದ ಹೊರಗಡೆ ಹೋಗೇ ಇಲ್ಲ. ರಾತ್ರಿ ಮನೆಯಲ್ಲೇ ಮಲಗಿದ್ಯಾ. ನಿನ್ ರಾತ್ರಿ ಎಲ್ಲ ಮನೆಯಲ್ಲಿರೋದನ್ನ ಅಮ್ಮನೂ ನೋಡಿದ್ದಾರೆ, ಅಮ್ಮಿನೂ ನೋಡಿದ್ದಾರೆ. ಅಂಥದ್ರಲ್ಲಿ ಈ ತಪ್ಪನ್ನ ನೀನೇ ಮಾಡಿದ್ಯಾ ಅಂತ ಯಾಕೆ ಒಪ್ಕೊಂಡೆ ಸಮರ್? ಒಂದ್ ಕಡೆ ಅಪ್ಪ ಇಲ್ಲ ಅನ್ನೋ ಸತ್ಯನ, ಇನ್ನೊಂದ್ ಕಡೆ ನೀನ್ ಹೇಳ್ತಾ ಇರೋ ಸುಳ್ಳನ್ನ ಯಾವುದನ್ನು ನನ್ನ ಕೈಲಿ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಸಮರ್. ಪ್ಲೀಸ್ ನಿಜ ಹೇಳು ಸಮರ್, ಪ್ಲೀಸ್. ದಯವಿಟ್ಟು ಈಗ ನಾನು ಏನು ಕೇಳ್ಬೇಡ ಸಿರಿ. ನನ್ನಿಂದ ನಿನಗೆ ಹಿಂಸೆ ಆಗ್ತಿದೆ ಅಂತ ಗೊತ್ತು. ಅದಕ್ಕೋಸ್ಕರ ನಿನ್ನ ಕ್ಷಮೆ ಕೇಳ್ತೀನಿ. ಧೈರ್ಯ ತನ್ಕೋ. ಮಾವ ಯಾವಾಗಲೂ ನಿನ್ನಿಂದ ನೋಡ್ತಿರ್ತಾರೆ. ನೀನು ಸಂತೋಷವಾಗಿರೋದು ಅವ್ರ ಆಸೆ. ದುಃಖ ತನ್ಕೋಬೇಡ. ಸಂಧ್ಯಾ, ಸಿರಿನ ಮನೆ ಕರೆ ಹೋಗ್ಬೇಕು. ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಸಮರ್, ನಾನೆಲ್ಲೂ ಹೋಗಲ್ಲ. ನಾನು ನಿನ್ ಜೊತೆನೇ ಇರ್ತೀನಿ. ಇಂಥ ಸಮಯದಲ್ಲಿ ನಾನ್ ತಾನೇ ನಿನ್ ಜೊತೆ ನಿನ್ನ ನೋಡ್ಕೋಬೇಕು. ನನ್ನೊಬ್ಬಳನ್ನ ಬಿಟ್ಟು ಈಗೆಲ್ರೂ ನನ್ನಿಂದ ದೂರ ಆಗ್ತಾ ಇದ್ದೀರ. ಒಂದ್ ಕಡೆ ಅಪ್ಪ ಇಲ್ಲ, ಇನ್ನೊಂದ್ ಕಡೆ ತಾತ ಇಲ್ಲ. ಈಗ ನೋಡಿದ್ರೆ ನೀನು ನನಗೆ ಹುಚ್ಚ ಹಿಡಿತಿದೆ ಸಮರ್. ಸಿರಿ ಸಿರಿ ಸಮಾಧಾನ ಮಾಡ್ಕೊ. ತಾತ ಹುಷಾರಾಗ್ತಾರೆ. ಅಣ್ಣ ಏನು ತಪ್ಪು ಮಾಡಿಲ್ಲ ಅಂದಮೇಲೆ ಅವನಾದಷ್ಟು ಬೇಗ ಆಚೆ ಬರ್ತಾನೆ. ಸಮಾಧಾನ ಮಾಡ್ಕೋ ಸಿರಿ. ಅಣ್ಣ ಹೇಳ್ದಂಗೆ ರವೀಂದ್ರ ಅಂಕಲು ನೋಡ್ತಿರ್ತಾರೆ. ನೀನೀಗ ಅಳ್ತಿದ್ರೆ ಅವ್ರಿಗೂ ಸಹಿಸಕ್ಕಾಗಲ್ಲ. ಧೈರ್ಯವಾಗಿರೋ ಸಿರಿ. ಸಂಧ್ಯಾ, ಮನೆ ಕರ್ಕೊಂಡು ಹೋಗು.
ನಿಂತಿದ್ದೀರಾ? ಎಲ್ಲ ಸರಿ ಹೋಗುತ್ತೆ. ಈ ರೀತಿ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ? ಸಮರ್ ತುಂಬ ಒಳ್ಳೆ ಹುಡುಗ ಪುಣ್ಯ. ಅವನು ಯಾವುದಕ್ಕೂ ಆಸೆ ಪಟ್ಟವನಲ್ಲ. ಹಣ, ಆಸ್ತಿ, ಅಂತಸ್ತು ಇದು ಯಾವುದಕ್ಕೂ ಬೆಲೆ ಕೊಟ್ಟವನಲ್ಲ. ಯಾವತ್ತಿಗೂ ಪ್ರೀತಿ ವಿಶ್ವಾಸಕ್ಕೆ ಸೋತವನು. ಅಮ್ಮನಿಗೋಸ್ಕರ ತನ್ನ ಸ್ವಾಭಿಮಾನ ಬಿಟ್ಟು ಈಗೋ ಬಿಟ್ಟು ಈ ಮನೆಯಲ್ಲಿ ಡ್ರೈವರ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ. ಅಂಥವನ್ನ ಪೊಲೀಸ್ ಸ್ಟೇಷನಲ್ಲಿ ನೋಡೋಕ್ಕೆ ತುಂಬ ಸಂಕಟ ಆಗತ್ತೆ ಪುಣ್ಯ. ಸಮರ್ಥನ ನೀವೆಷ್ಟು ಹಚ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಅವನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಿಮ್ಮ ಕಣ್ಣೀರೇ ಹೇಳುತ್ತೆ. ಎಲ್ಲ ಸರಿ ಹೋಗುತ್ತೆ. ಇದೆಲ್ಲ ಯಾಕೆ ಹೀಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ ಪೂರ್ಣೆ. ಪಾಪ ಸಿರಿಯವ್ರ ತಂದೆ ತೀರ್ಕೊಬಿಟ್ರು. ಇದಕ್ಕೆಲ್ಲ ನಾನೇ ಕಾರಣ ಅಂತ ಸಮರ್ಥ ಒಪ್ಕೋತಿದ್ದಾನೆ. ಪಾಪ ಸಿರಿಯವರು ಇದೆಲ್ಲ ಹೇಗೆ ಸಹಿಸ್ಕೋತಿದ್ದಾರೋ ಏನೋ. ಆದರೆ ಸಮರ್ಥಿ ತಪ್ಪು ಮಾಡಿಲ್ಲ ಅಂತ ನಮ್ಗೆಲ್ರಿಗೂ ಗೊತ್ತು. ಯಾಕಂದ್ರೆ ಅವತ್ತು ರಾತ್ರಿ ಅವನು ಇಲ್ಲೇ ಇದ್ದ. ಆದರೆ ಅವನು ಯಾಕೆ ಈ ರೀತಿ ಮಾಡ್ದಿರೋ ತಪ್ಪನ್ನ ತನ್ನ ಮೇಲೆ ಹಾಕ್ಕೊಂಡಿದ್ದಾನೆ. ಅಷ್ಟೆಲ್ಲ ಸಾಲದು ಅಂತ ತಾತನು ಹಾಸ್ಪಿಟಲಲ್ಲಿದ್ದಾರೆ. ಅಷ್ಟು ಖುಷಿಯಿಂದ ಲವಲವಿಕೆಯಿಂದ ಓಡಾಡ್ಕೊಂಡಿದ್ದ ತಾತ ಹಾಸ್ಪಿಟ್ಲಲ್ಲಿ ಮಲಗಿರೋದು ನೋಡಿದ್ರೆ ತುಂಬ ಸಂಕಟ ಆಗತ್ತೆ ಪೂರ್ಣಿ. ಹೌದು ರೀ, ತಾತ ಬೇಗ ಹುಷಾರಾಗಬೇಕು. ಸಮರ್ಥ್ ಮತ್ತೆ ವಾಪಸ್ ಬರಬೇಕು. ಅಮ್ಮನ ಮುಖದಲ್ಲಿ ಮತ್ತೆ ನಗು ನೋಡಬೇಕು. ನಿಧಿ ಮದುವೆನ ನಾವೆಲ್ಲರೂ ಸೇರಿ ಸಂತೋಷದಿಂದ ಮಾಡಬೇಕು. ಹೌದು ಪೂರ್ಣೆ, ನನಗೂ ಅದೇ ಆಸೆ. ಏನೋ ಕೆಟ್ಟಗಳಿಗೆ ಹೀಗೆಲ್ಲ ನಡೆದೋಯ್ತು. ಆದರೆ ಇದನ್ನೆಲ್ಲ ಮರೆತು ಪುನಃ ನಮ್ಮ ಮನೇಲಿ ಆ ನಗು ನೋಡೋ ಆಸೆ ಪೂರ್ಣಿ ನನಗೆ. ನೀನು ಸಂಧ್ಯಾ ಸಿರಿನ ಚೆನ್ನಾಗಿ ನೋಡ್ಕೊ. ಅವ್ರ ಬಗ್ಗೆ ಚಿಂತೆ ಮಾಡಬೇಡಿ, ನಾನು ಅವ್ರನ್ನ ನೋಡ್ಕೋತೀನಿ. ಮತ್ತೊಬ್ಬರು ನೋವಿಗೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ, ನನ್ನ ಗಂಡನಿಗೆ ಎಷ್ಟು ಒಳ್ಳೆ ಹೃದಯ ಇದೆ ಅಂತ ಹೆಮ್ಮೆ ಅನ್ಸುತ್ತೆ. ಎಲ್ರೂ ಎಷ್ಟು ಬೇಗ ಹಚ್ಕೊಂಡ್ಬಿಡ್ತೀರಾ ನೀವು. ನಿಮ್ಮ ಅಣ್ಣ ತಮ್ಮದಿರ ಪ್ರೀತಿ ಯಾವತ್ತಿಗೂ ಹೀಗೆ ಇರಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.